ಏನೇನು ಹೇಳೋದು. ನರೇಂದ್ರ ಮೋದಿ ಅವರು ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾದರೂ ಕೂಡ $50 ಬಂದರೂ ಕೂಡ $113 ಇದ್ದದ್ದು $50 ಬಂದರೂ ಕೂಡ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ರು ಕೂಡ ಒಬ್ರು ಬರೀಲಿಲ್ಲ. ಈಗ ಆಯ್ತು ನಿದ್ದಾಯ್ತು ಅವರು ನೋಡೋರು ಬರ್ರಿ ಈ ಕಡೆ ಬರ್ರಿ ಈಗ ನಾನ್ ಸ್ಯಾಲರಿ ಪ್ರೊಫೆಷನಲ್ಸ್ ಇದ್ದಾರೆ. ಈ ನಾನ್ ಸ್ಯಾಲರಿ ಬಿಟ್ಟು ನೀವು ಯಾರ ಕಡೆ ಟ್ಯಾಕ್ಸ್ ಕಲೆಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಲಾಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ಇದು ಅವ್ರು ನಿಮ್ ಮೊನ್ನೆ ನೀವು ಸರ್ವೆ ನೀವು ರಿವ್ಯೂ ಮಾಡಿದ ಪ್ರಕಾರ -17% ಗ್ರೋತ್ ಇದೆ. ಇಲ್ಲ ನೋಡಪ್ಪ, ನೀನು ಸ್ವಲ್ಪ ತಿಳ್ಕೊಳ್ರಿ ಹೇಳ್ತೀನಿ. ಅದನ್ನು ಮಾಡ್ತಾ ಇದೀವಿ. ಅದನ್ನು ನೋಡಪ್ಪ, ಏಪ್ರಿಲ್ ಮೇ ಎಲೆಕ್ಷನ್ ಇತ್ತಲ್ವಾ, ಕೋಡ್ ಆಫ್ ಕಾಂಡಕ್ಟ್ ಇತ್ತಲ್ವಾ, ಆಗ ರಿವ್ಯೂ ಮಾಡಕ್ಕಾಗ್ಲಿಲ್ಲ. ನಾನು ರಿವ್ಯೂ ಮಾಡಿದ್ದೀನಿ. ಈಗ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀನಿ. ಹೋದ್ ಸಾರಿ ಏನಾಯ್ತು ನೀವು ತಿಳ್ಕೋಬೇಕು ಸ್ವಲ್ಪ. ನಾನು ಮಧ್ಯದಲ್ಲಿ ಬಜೆಟ್ ಮಂಡಿಸಿದೆ ಜುಲೈ ತಿಂಗಳಲ್ಲಿ. ಬಸವರಾಜ ಬೊಮ್ಮಾಯಿ ಆಗಲೇ ಬಜೆಟ್ ಮಂಡಿಸ್ಬಿಟ್ಟಿದ್ರು. 23-24ಕ್ಕೆ ಬಜೆಟ್ ಮಂಡಿಸ್ಬಿಟ್ಟಿದ್ರು. ಅವರು ಒಂದು ಟಾರ್ಗೆಟ್ ಕೊಟ್ಟಿದ್ರು. ನಾನು ಬಂದ್ಮೇಲೆ ಇನ್ನೂ ಹೆಚ್ಚು ಟಾರ್ಗೆಟ್ ಕೊಟ್ಟೆ, ತೆರಿಗೆ ಟಾರ್ಗೆಟ್. ಹಾಗಾಗಿ ಟಾರ್ಗೆಟ್ ಅನ್ನು ರೀಚ್ ಆಗಕ್ಕಾಗಲಿಲ್ಲ. ನಂಬರ್ 1. ನಂಬರ್ 2, ಈ ಸಾರಿ ಟಾರ್ಗೆಟ್ ಕೊಟ್ಟಿದ್ದೀವಿ. ಮತ್ತೆ ಕೋಡ್ ಆಫ್ ಕಾಂಡಕ್ಟ್ ಬಂತು, ಎಲೆಕ್ಷನ್ ಬಂತು. ಏಪ್ರಿಲ್ ಮೇ ಜೂನ್ ನಲ್ಲಿ ರಿವ್ಯೂ ಮಾಡಿದ್ದೀನಿ. ಈ ಸಾರಿ ಟಾರ್ಗೆಟ್ ರೀಚ್ ಆಗೇ ಆಗ್ತೀವಿ. ಇದನ್ನು ಟಾರ್ಗೆಟ್ ರೀಚ್ ಆಗ್ತೀವಿ ಅಂದ ತಕ್ಷಣನೇ ರಿಸೋರ್ಸಸ್ ಮೊಬಿಲೈಸ್ ಮಾಡಬಾರದು ಅಂತ ಇಲ್ಲ. ನೀವೆಲ್ಲ ಸ್ವಲ್ಪ ದಯಮಾಡಿ ಹೇಳಿ ಕೇಂದ್ರದವರಿಗೆ, ನಮ್ಗೆ ಪಾಲ್ ಕೊಡಬೇಕಲ್ಲ ಹೆಚ್ಚಾಗಿ, ಆ ಪಾಲ್ ಕೊಡ್ಸಕ್ ಹೇಳಿ. ಇಲ್ಲ, ಅದು ಆಮೇಲೆ ಹೇಳ್ತೀನಿ. ನಿಂದಾಗೋಯ್ತು ಬಿಡಪ್ಪ, ನಿಂದಾಗೋಯ್ತು. ಮತ್ತೆ ಪ್ರಶ್ನೆ ಕೇಳಿ. ನಿನ್ ಕೋಟ ಮುಗಿದೋಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.